ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಫ್ರೆಂಡ್ಸ್. ಹಾಗೆ ನಾನು ಚೆನ್ನಾಗಿದ್ದೀನಿ. ಹಾಗೆ ಬಂದು ಇವತ್ತು ಮಧ್ಯಾಹ್ನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ಬ್ಲಾಗ್ ಏನಪ್ಪ ಅಂದ್ಕೊಂಡಿದ್ದಾಳೆ, ಕಿತ್ಲೆಹಣ್ಣು ಕೈಲಿ ಇಟ್ಕೊಂಡಿದ್ದಾಳೆ ಅಂತ ಅಂದ್ಕೊಂಡಿದ್ದೀರಾ. ಆಲ್ಮೋಸ್ಟ್ ಇದರದ್ದೇ ಇವತ್ತು ಒಂದು ರೆಸಿಪಿ ಅಂತ ಅನ್ನೋದಕ್ಕಿಂತನೂ ಒಂದು ಫೇಸ್ ಪ್ಯಾಕ್. ಓಕೆ, ಸ್ಕಿನ್ ಸ್ವಲ್ಪ ಟಯರ್ಡ್ ಆದಂಗಿದೆ. ಆಲ್ಮೋಸ್ಟು ನಾನು ಮೆಡಿಷನ್ ತೊಗೊಂಡು ಸ್ವಲ್ಪ ಸ್ಕಿನ್ ಎಲ್ಲ ಡಲ್ ಆ ಥರ ಕಾಣಿಸ್ತಾ ಇದೆ. ಇಲ್ಲೆಲ್ಲ ಒಂದು ಸ್ವಲ್ಪ ಸುಕ್ಕುಡ್ತಂಗೆ, ಆಮೇಲೆ ಒಂದು ಸ್ವಲ್ಪ ನೋಡಿ ನನ್ನ ಸ್ಕಿನ್ ನೀವೇ ನೋಡಿ ಯಾವ ಥರ ಎಲ್ಲ ಆಗ್ತಾಯಿದೆ ಅಂತ. ಈ ಥರ ಎಲ್ಲ ಒಂದು ಸ್ವಲ್ಪ ಹಿಂಗೆ ಆಗ್ತಾಯಿದೆ. ಅದಕ್ಕೆ ನಾನು ಮನೇಲೇ ಹೋಮ್ ರೆಮಿಡಿ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಇದನ್ನು ನಾನು ಮೆಚರ್ಡ್ ಆದ ಮೇಲೆ ನನಗೆ ಒಬ್ಬರು ಹೇಳ್ಕೊಟ್ಟಿದ್ದು, ಒಬ್ಬರು ಅನ್ನೋದಕ್ಕಿಂತ ನನ್ನ ಮುತ್ತಜ್ಜಿ ಹೇಳ್ಕೊಟ್ಟಿದ್ದು. ಅದನ್ನು ನಾನು ಕಂಟಿನ್ಯೂ ಫಾಲೋ ಮಾಡ್ಕೊಂಬರ್ತಾಯಿದ್ದೀನಿ. ನಾನು ಎಲ್ಲಿ ಹೊರಗಡೆ ಯಾವುದೇ ಥರ ಸ್ಕಿನ್ಗೆ ಕ್ರೀಮ್ ಆಗಲಿ ಮತ್ತೊಂದಲ್ಲಿ ನಾನು ಏನೂ ಯೂಸ್ ಮಾಡಲ್ಲ. ಬ್ಯೂಟಿ ಪಾರ್ಲರ್ಗೆ ಹೋಗಲ್ಲ, ಏನು ಹೋಗಲ್ಲ. ನಾನು ಮಸ್ಟು ಚಳಿಗಾಲ ಬಂದ ತಕ್ಷಣ ಜಾಸ್ತಿ ಕಿತ್ಲೆಹಣ್ಣು ಯೂಸ್ ಮಾಡ್ತೀವಿ. ಕಿತ್ಲೆಹಣ್ಣಿಂದ ಇದು ಸಿಪ್ಪೆ ಇರುತ್ತಲ್ಲ, ಸಿಪ್ಪೆನಂತೂ ನಾನು ವೇಸ್ಟ್ ಮಾಡಲ್ಲ. ಏನು ಮಾಡ್ತೀನಿ ಅಂದರೆ ನೀಟಾಗಿ ಕಿತ್ಲೆಹಣ್ಣು ಸಿಪ್ಪೆನ ನೀಟಾಗಿ ಬಿಸಿಲಲ್ಲಿ ಒಣಗಿಸಿ ಏನು ಮಾಡ್ಬೋದು, ಪೌಡ್ರ್ ಮಾಡಿ ಇಟ್ಕೊತೀನಿ. ತುಂಬಾ ಹೆಲ್ಪ್ಫುಲ್, ಆರೋಗ್ಯಕ್ಕೂ ತುಂಬಾ ಒಳ್ಳೆ. ಹೊಟ್ಟೆ ಹಸಿವು ಆಗೋಕ್ಕೆ ಕಿತ್ಲೆಹಣ್ಣು ಯಾವುದಕ್ಕೆಲ್ಲ ಯೂಸ್ ಇಲ್ಲ ಹೇಳಿ, ಪ್ರತಿಯೊಂದಕ್ಕೂ ಕಿತ್ಲೆಹಣ್ಣು ಯೂಸ್ ಇದೆ. ಹಾಗಾಗಿ ತುಂಬಾ ಹೆಲ್ಪ್ಫುಲ್ ಮತ್ತು ಆರೋಗ್ಯಕರವಾದಂಥ ಒಂದು ಹಣ್ಣು ಅಂತಲೇ ಇದು ಹೇಳ್ಬೋದು. ಇದರಿಂದ ಈ ಸಿಪ್ಪೆ ತೆಗೆದು ಬಿಸಾಡೋ ಬದಲು ಇದರಲ್ಲಿ ಒಂದು ಫೇಸ್ ಪ್ಯಾಕ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಸ್ಕಿನ್ನು ತುಂಬ ಚೆನ್ನಾಗಿರುತ್ತೆ ಯಾವಾಗಲೂ. ಆಲ್ಮೋಸ್ಟ್ ಇದು ನಾನು ಬುದ್ಧಿ ತಿಳಿದಾಗ್ಲಿಂದನೂ ನಾನು ಇದನ್ನು ಯಾವಾಗಲೂ ಮಾಡ್ಕೊಬತ್ತೀನಿ. ಚಿಕ್ಕ ವಯಸ್ಸಿಂದನೂ ಅಷ್ಟೇ ನನ್ನ ಸ್ಕಿನ್ಗೆ ನಾನು ಹೊರಗಡೆ ಅಂತೂ ಯಾವುದೇ ಥರ ಪ್ರಾಡಕ್ಟ್ ಯೂಸ್ ಮಾಡಲ್ಲ. ಮತ್ತು ಹಾಗೆ ಮನೇಲಿ ಏನು ಸಾಧ್ಯನೋ ಏನು ಮನೇಲಿರುತ್ತೆ ಅದರಲ್ಲೇ ನನ್ನ ಸ್ಕಿನ್ನ ನಾನು ಇದು ಮಾಡ್ಕೋತೀನಿ. ಹಾಗಾಗಿ ಇವತ್ತುವರೆಗೂ ಒಂದು ಪಿಂಪಲ್ಸ್ ಆಗಲಿ, ಒಂದು ಕ್ರೀಮ್ ಆಗಲಿ, ಒಂದು ಏನನ್ನು ಸೈಡ್ ಕಲೆ ಆಗಲಿ, ಇದಂತಂದ್ರೆ ಅಮ್ಮ ಚಿಕ್ಕ ವಯಸ್ಸಲ್ಲಿ ಗಲಾಟೆ ಮಾಡ್ತಿದ್ರು, ಆವಾಗ ಗಿಂಟಿದ ಕಲೆ ಇದು ಮಾತ್ರ. ಅದು ಬಿಟ್ಟರೆ ನನ್ನ ಸ್ಕಿನ್ನಲ್ಲಿ ಯಾವುದೇ ಥರ ಪಿಂಪಲ್ಸ್ ಆಗಲಿ ಮತ್ತೊಂದು ನನಗೇನೂ ಬರಲ್ಲ. ನನ್ನ ಸ್ಕಿನ್ನ ನಾನು ಯಾವ ಥರ ನೋಡ್ಕೋತೀನಿ ಅಂತ ತುಂಬಾ ಕೇರ್ ಮಾಡ್ತೀನಿ. ಮಾತ್ರ ನನ್ನ ಸ್ಕಿನ್ ಮತ್ತು ಹೇರ್ ತುಂಬಾ ಕೇರ್ ಮಾಡ್ಕೋತೀನಿ ನಾನು. ಆಲ್ಮೋಸ್ಟು ಬಟ್ಟೆಗಳಷ್ಟು ಇಷ್ಟಪಡ್ತೀನಿ ಇಲ್ಲೋ ಗೊತ್ತಿಲ್ಲ, ಆದರೆ ನನ್ನ ಸ್ಕಿನ್ ಮಾತ್ರ ತುಂಬಾ ಚೆನ್ನಾಗಿ ನಾನು ಇದು ಮಾಡ್ಕೋತೀನಿ. ನನಗೊಂಚೂರು ಅಂದರೆ ಈಗ ಜಾಸ್ತಿ ಮೊಬೈಲ್ ನೋಡಿ ಕಣ್ಣೆಲ್ಲ ಸ್ವಲ್ಪ ಬ್ಲ್ಯಾಕ್ ಸುತ್ಕೊಂಡಿದೆ. ಇದಕ್ಕೂ ಮನೇಲೇ ಹೋಮ್ ರೆಮಿಡಿ ಮಾಡ್ಕೋತಾ ಇದ್ದೀನಿ. ಅದು ನೆಕ್ಸ್ಟು ವೀಡಿಯೋದಲ್ಲಿ ತಿಳಿಸ್ತೀನಿ. ಇವತ್ತು ಬಂದು ಕಿತ್ಲೆಹಣ್ಣು ಇದ್ರದ್ದು ಸಿಪ್ಪೆ ಎಲ್ಲ ತೆಗೆದು, ಇದು ಆರೆಂಜ್ ಕಲರ್ ಆದರೂ ಆಗುತ್ತೆ, ಗ್ರೀನ್ ಕಲರ್ ಆದರೂ ಆಗುತ್ತೆ ಕಿತ್ಲೆಹಣ್ಣು. ಇದ್ರದ್ದು ಒಂದು ಸಿಪ್ಪೆ ತೆಗೆದು ನಾನು ಬಂದು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಇಲ್ಲಿ ನೀಟಾಗಿ ಈ ಥರ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೀಗ ನಾನು ಏನೇನು ಮಿಕ್ಸ್ ಮಾಡಿಕೊಂಡು ಫೇಸ್ ವಾಶಿಗೆ ಇದು ಮಾಡ್ಕೋತೀನಿ. ಏನೇನು ಬೇಕು ಅಂತಂದರೆ ಇದು ಬಂದು 1 ಸ್ಪೂನ್ ಆಗೋಷ್ಟು ಕಿತ್ಲೆಹಣ್ಣಿನ ಪೌಡರ್. ಇದನ್ನು ನೀಟಾಗಿ ಚೆನ್ನಾಗಿ ಒಣಗಿಸಿ ಪೌಡ್ರ್ ಮಾಡಿ ಇಟ್ಕೊಳ್ಳಿ. ಇದಕ್ಕೆ ನಾನು ಇದು ಕರಿಬೇವು ಇದೆಯಲ್ಲ, ಇದು ಬೇವಿನ ಸೊಪ್ಪು ಇದೆಯಲ್ಲ, ಬೇವಿನ ಸೊಪ್ಪನ್ನ ಪುಡಿ ಮಾಡಿ ಇದಕ್ಕೆ ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಆಲ್ಮೋಸ್ಟು ನಾನು ಬೇವಿನ ಸೊಪ್ಪು ಆ್ಯಡ್ ಮಾಡಿಲ್ಲ. ಬೇವಿನ ಸೊಪ್ಪು ಮತ್ತು ಹಾಗೆ ಕಿತ್ಲೆಹಣ್ಣು ಎರಡೂ ಹಾಕಿ ಫೇಸ್ ಪ್ಯಾಕ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಆಲ್ಮೋಸ್ಟು ನಾನಿವಾಗ 1 ಸ್ಪೂನ್ ಆಗೋಷ್ಟು ಕಿತ್ಲೆಹಣ್ಣದು ಪೌಡ್ರ್ ತೊಗೊಂಡಿದ್ದೀನಿ. ನೋಡಿರಿ ಯಾವ ಥರ ಇದೆ ಅಂತ ಪೌಡ್ರ್ ತೊಗೊಂಡಿದ್ದೀನಿ. ಇದನ್ನು ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ. ಮತ್ತು ಇದಕ್ಕೆ ಬಂದು ಸ್ವಲ್ಪ ಅರಶಿನ, ಅಂದರೆ ಇದು ಬರುತ್ತಲ್ಲ ಮಾಮೂಲಿ ಕಸ್ತೂರಿ ಅರಿಶಿನ ಅಂತ ಬರುತ್ತಲ್ಲ, ಅದು 1 ಚಿಟಿಕೆ ಆಗೋಷ್ಟು, ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ಬಂದು ಹನಿ ಆ್ಯಡ್ ಮಾಡ್ತಾಯಿದ್ದೀನಿ. ಹನಿ ತುಂಬಾ ಒಳ್ಳೆಯದು ಸ್ಕಿನ್ಗೆ ಆಗಲಿ, ನಮ್ಮ ಎಲ್ಲ ಪ್ರತಿಯೊಂದಕ್ಕೂ. ನಾನು 1 ಸ್ಪೂನು ಹನಿ ತೊಗೊಂಡಿದ್ದೀನಿ. ಇದನ್ನಿಷ್ಟು ಫಸ್ಟ್ ಇವಾಗ ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಕೊಡಿ. ನೋಡಿ ಹಿಂಗೆ ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು, ಕಿತ್ಲೆಹಣ್ಣು ಸಿಪ್ಪೆ ತುಂಬಾ ಉಪಯೋಗಕ್ಕಾಗಿದೆ. ನಮ್ಮ ಸುಕ್ಕು ಕಟ್ಟಿದ ಈ ಥರ ಎಲ್ಲ ಕಲೆಗಳು, ಸುಕ್ಕು ಕಟ್ಟಿದ್ದು ಇಂಥದಕ್ಕೆಲ್ಲನೂ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಇದಿಷ್ಟು ಆಯಿತು ನೋಡಿ. ಇದು ಹಾಕಿದ ತಕ್ಷಣ ಇದಕ್ಕೆ ಒಂದೇ ಒಂದು ಹಾಲು, 1 ಚಿಟಿಕೆಯಷ್ಟು ಹಾಲು ಹಾಕ್ಕೊಳ್ಳಿ. ನೋಡಿರಿ ಎಲ್ಲ ಮಿಕ್ಸ್ ಮಾಡಿಕೊಂಡೆ. ಇದಕ್ಕೆ ನೀವು ಮೊಸರು ಬೇಕಾದರೆ ಆ್ಯಡ್ ಮಾಡ್ಬೋದು. ಮೊಸರು ಚೆನ್ನಾಗಿರುತ್ತೆ, ಸ್ಕಿನ್ಗೆ ತುಂಬಾ ಒಳ್ಳೆಯದು. ನಾನು ಹಸಿ ಹಾಲು ತೊಗೊಂಡಿದ್ದೀನಿ. ಇದು ಯಾವುದೇ ಥರ ಇದಾಗಿಲ್ಲ, ಒಂದು ಫೇಸ್ ಪ್ಯಾಕ್ ರೆಡಿ ಆಯಿತು.
ನಿಮ್ಗೆ ಏನಾದ್ರು ಇದು ತೆಳ್ಳಗೆ ಅನ್ನಿಸ್ತು ಅಂತಂದರೆ ನೀವು ಬೇಕಾದರೆ ಇನ್ನೊಂದು ಸ್ಪೂನ್ ಆಗೋಷ್ಟು, ಯಾಕಂದರೆ ಇದನ್ನು ಆ್ಯಡ್ ಮಾಡ್ಕೋಬೋದು. ಏನಪ್ಪ ಕಿತ್ತಳೆ ಹಣ್ಣದು ಪೌಡ್ರು ಇದೆಯಲ್ಲ, ಸಿಪ್ಪೆದು ಪೌಡ್ರು, ಅದನ್ನ ಆ್ಯಡ್ ಮಾಡ್ಕೊಳ್ಳಿ. ನಾವು ಎಷ್ಟು ಸ್ಕಿನ್ಗೆ ಅಪ್ಲೈ ಮಾಡ್ತೀವೋ ಅಷ್ಟು ತುಂಬಾ ಚೆನ್ನಾಗಿರುತ್ತೆ. ಇವಾಗ ಇದು ಈ ಥರ ಇದು ರೆಡಿಯಾಗಿದೆ, ಒಂದು ಫೇಸ್ ಪ್ಯಾಕ್ ರೆಡಿಯಾಗಿದೆ. ನಾನು ಹೇಗೆ ಅಪ್ಲೈ ಮಾಡ್ಕೊಳ್ಳೋದು ಅಂತ ನಿಮಗೆ ತೋರಿಸ್ತೀನಿ. ಈಗ ನಾನು ಫಸ್ಟು ಒಂದು ಐಸ್ ಟ್ಯೂಬ್ ತೊಗೋತೀನಿ ಫ್ರೆಂಡ್ಸ್. ಐಸ್ ಟ್ಯೂಬಲ್ಲಿ ನಾನು ಸ್ಕಿನ್ನ ಫುಲ್ಲು ರಬ್ ಮಾಡ್ಕೊಂಬಿಡ್ತೀನಿ, ಯಾಕಂದರೆ ಧೂಳು ಇದೆಲ್ಲ ಕೂತಿರುತ್ತಲ್ಲ, ಅದಕ್ಕೆ ಈ ಥರ ಸ್ಕಿನ್ನ ಇದು ಮಾಡ್ಕೋತೀನಿ. ನೋಡಿ, ಸ್ಕಿನ್ಗೆ ಐಸ್ ಬಿಟ್ಟ ತಕ್ಷಣ ಕಲರ್ ಒಂಥರ ಯಾವ ಥರ ಕಾಣಿಸ್ತಾ ಇದೆ ನೋಡಿರಿ. ಇಷ್ಟು ಒಂದು ಐಸಲ್ಲಿ ಇದಿದೆ. ಯಾಕಂದರೆ ಮತ್ತು ಹಾಗೆ ಯಾವುದೇ ಹೆಣ್ಮಕ್ಳಾದಷ್ಟೇ ಈಚೆಯಿಂದ ಬಂದ ತಕ್ಷಣ ಮೇಕಪ್ ಮಾಡ್ಕೊಂಡಿರ್ತಿರಲ್ಲ, ರಿಮೂವ್ ಮಾಡಿದ ತಕ್ಷಣ ನೀವು ಐಸ್ ಟ್ಯೂಬ್ನ ಯೂಸ್ ಮಾಡಿ, ನಿಮ್ಮ ಸ್ಕಿನ್ನು ಒಂಥರ ಸ್ಪೆಷಲ್ ಕೇರ್ ಬರುತ್ತೆ. ನೋಡಿರಿ, ನಾನೇ ಸ್ಕಿನ್ ಆಗಲೇ ಯಾವ ಥರ ಇತ್ತು, ಈ ಥರ ಐಸ್ ಟ್ಯೂಬ್ ಹಾಕಿದ ತಕ್ಷಣ ನನ್ನ ಸ್ಕಿನ್ ಯಾವ ಥರ ಒಂಥರ ಗ್ಲೋ ಕೊಡ್ತಾ ಇದೆ ನೋಡಿ. ಸ್ಕಿನ್ನು ಈ ಥರ ಆಗುತ್ತೆ. ಇವಾಗ ನಾನು ಇದನ್ನ ಒಂದು ಸ್ವಲ್ಪ ಕಾಟನ್ ಬಟ್ಟೆಗೆ ಒರೆಸ್ಕೊತೀನಿ. ನೋಡಿ, ನಾನು ಆಲ್ಮೋಸ್ಟು ಇದು ಮಾಡಿದ ತಕ್ಷಣ ಎಷ್ಟು ಚೆಂದ ಆಯಿತು ಸ್ಕಿನ್. ಆವಾಗಲೂ ಇದಕ್ಕೂ ನೋಡಿ ಐಸ್ ಟ್ಯೂಬ್ ಹಾಕಿ ಒಂದು ಕಾಟನ್ ಬಟ್ಟೆ ಒರೆಸ್ಕೊಂಬಂದೆ. ಈಗ ಇದು ಫೇಸ್ ಪ್ಯಾಕ್ ರೆಡಿಯಾಗಿದೆ. ಇದಕ್ಕೆ ನಾನು ಬಟ್ಟೆ ಎಲ್ಲ ಗಲೀಜಾಗುತ್ತೆ ಅಂತಂದ್ಬಿಟ್ಟು ಈ ಥರ ಒಂದು ಇದು ಹಾಕ್ಕೊಂಡಿದ್ದೀನಿ. ಇವಾಗ ಬಂದು ನಾನು ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ತೀನಿ. ಇದು ಯಾವ ಥರ ಅಂದರೆ ಈ ಥರ ಹೀಗೆ ತೊಗೊಳ್ಳಿ. ಯಾವಾಗಲೂ ಸ್ಕಿನ್ಗೆ ಈ ಥರ ತೊಗೊಬಿಡಿ. ಹಿಂಗೆ ಇದು ಮಾಡಿಬಿಟ್ಟು ನೋಡಿ, ಓಕೆನಾ? ಎಲ್ಲದಕ್ಕೂ ಸ್ಕಿನ್ನ ಹಿಂಗೆ ಅಪ್ಲೈ ಮಾಡ್ಕೊಬಿಡಿ. ಮತ್ತು ಬೇಡದ ಕೂದಲುಗಳೆಲ್ಲ ಇರುತ್ತಲ್ಲ, ಅದು ಹೋಗುತ್ತೆ, ಸ್ಕಿನ್ ಜಾರುತ್ತೆ ಎಲ್ಲ. ನಾನೀಗ ಇದಾಕಾಯಿತು, ಒಂದು ಮಸಾಜ್ ಕೊಡ್ತೀನಿ. ಓಕೆ, ಈ ಥರ ಮಸಾಜ್ ಕೊಟ್ಕೊಳ್ಳಿ. ಹಿಂಗೆ ಸ್ಕಿನ್ ಯಾವಾಗಲೂ ಹಿಂಗೆ ಮೇಲೆ ಹೋಗಬೇಕು ಈ ಥರ. ನಾನು ಬೇರೆ ಏನೂ ಆ್ಯಡ್ ಮಾಡಿಲ್ಲ ನೋಡಿ. ಓಕೆ, ಸ್ಕಿನ್ಗೆ ಅಪ್ಲೈ ಮಾಡಿಕೊಂಡೆ ಫ್ರೆಂಡ್ಸ್. ನಾನು ಸ್ಕಿನ್ಗೆಲ್ಲ ಚೆನ್ನಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ, ಚೆನ್ನಾಗಿ ಮಸಾಜ್ ಕೊಟ್ಟಿದ್ದೀನಿ. ಈ ಥರ ಚೆನ್ನಾಗಿ ಮಸಾಜ್ ಕೊಟ್ಟಿದ್ದೀನಿ. ಇದನ್ನು ನಾನು 15 ನಿಮಿಷ ಬಿಡ್ತೀನಿ ಸಾಕು. 15 ನಿಮಿಷ ಬಿಟ್ಟು ನಾವು ಸ್ಕಿನ್ ವಾಶ್ ಮಾಡಿಕೊಂಡ್ರೆ ತುಂಬಾ ಒಂದು ರಿಸಲ್ಟ್ ಸಿಗುತ್ತೆ. ಇದನ್ನು ಕಂಟಿನ್ಯೂ ಆಗಿ ನೀವು 7 ಡೇಸ್ ಮಾಡ್ಕೊಬನ್ನಿ, ತುಂಬಾ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಆಮೇಲೆ ಇದು ಯಾವುದೇ ಥರ ಸೈಡ್ ಎಫೆಕ್ಟ್ ಅಂತೂ ಏನೂ ಇಲ್ಲ, ಯಾಕಂದರೆ ಮನೇಲಿ ಇರೋವಂಥ ಹೋಮ್ ರೆಮಿಡಿಲೇ ನಾವು ಮಾಡಿರೋದು. ಕಿತ್ತಳೆ ಹಣ್ಣು ಸಿಪ್ಪೆ ಅಂತೂ ತುಂಬಾ ಉಪಯೋಗಕಾರಿಯಾಗಿದ್ದು. ಹಾಗೆ ಮತ್ತು ಹಾಲು ಮಿಲ್ಕ್ ಅದು ತುಂಬಾ ಹೆಲ್ಪ್ಫುಲ್. ಮತ್ತು ಹಾಗೆ ಬಂದು ಇದು ಏನಪ್ಪ ಜೇನುತುಪ್ಪ, ಅರಿಶಿನ ಅಂತೂ ತುಂಬಾ ಒಳ್ಳೆಯದು ಸ್ಕಿನ್ಗೆ ಆಗಲಿ ನಮ್ಮ ಆರೋಗ್ಯಕ್ಕೂ ಅದಷ್ಟೇ. ತುಂಬಾ ಅರಿಶಿನ ತುಂಬಾ ಒಳ್ಳೆಯದು, ಜೇನುತುಪ್ಪನೂ ತುಂಬಾ ಒಳ್ಳೆಯದು. ಇದು 4 ಮಿಕ್ಸೆಟ್ ಮಾಡಿ ನಾನು ಸ್ಕಿನ್ಗೆ ಅಪ್ಲೈ, ಯಾವುದೇ ಥರ ಸುಕ್ಕಾಗಲಿ ಮತ್ತು ನಿಮ್ಮ ಒಂದು ಸ್ಕಿನ್ನಲ್ಲಿ ಪಿಂಪಲ್ಸ್ ಬರೋದೇ ಆಗಲಿ, ರಿಂಕಲ್ಸ್ ಉಟ್ಕೊಳ್ಳೋದೇ ಆಗಲಿ, ಯಾವುದೇ ಥರ ಒಂದು ಏನು ಬೇಡ. ಇದನ್ನು ವಾರದಲ್ಲಿ 2 ದಿನನಾರು ಮಾಡ್ಕೊಂಡು ಬರ್ತಾ ಇರಿ. ಕಂಟಿನ್ಯೂ ನಿಮಗೆ ರಿಸಲ್ಟ್ ಸಿಗಬೇಕು ಅಂತಂದರೆ 7 ಡೇಸ್ ಮಾಡಿ, ನಿಮ್ಗೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಆಲ್ಮೋಸ್ಟ್ ನಾನು ಇದನ್ನು ಬಿಟ್ಟರೆ ಏನು ಇದು ಮಾಡಲ್ಲ, ಯಾಕಂದರೆ ನಾನು ಇದನ್ನು ಸ್ನಾನ ಮಾಡೋಕ್ಕಿಂತ ಮುಂಚೆ 1 ಅವರ್ ನಾನು ಮಾಡಿ ಇಟ್ಕೊಂಡು ಸ್ಕಿನ್ಗೆ ಅಪ್ಲೈ ಮಾಡ್ಕೊತಾ ಇರ್ತೀನಿ. ನಾನು ಜಾಸ್ತಿ ಅಪ್ಲೈ ಮಾಡ್ತೀನಿ, ಮಾಡಿಬಿಟ್ಟು ಬಿಟ್ಬಿಡ್ತೀನಿ. ನಾನು ಈ ಥರ 1 ಅವರ್ ಆದರೂ ಬಿಟ್ಬಿಡ್ತೀನಿ. ಒಂದು 15 ನಿಮಿಷ ಬಿಟ್ಟರೆ ಸಾಕು. ಮಾಡಿಬಿಟ್ಟು ನೀಟಾಗಿ ಒಂದು ಬೆಚ್ಚಗಿರೋ ಉಗುರು ಬೆಚ್ಚ ನೀರಲ್ಲಿ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡಿಕೊಂಡು ಮತ್ತು ಸ್ಕಿನ್ನ ನೀವೇ ಅಬ್ಸರ್ವ್ ಮಾಡ್ಕೊಬನ್ನಿ. ನಿಮ್ಮ ಸ್ಕಿನ್ ಯಾವ ಥರ ಪಳ 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 ಅಂತ ಹೊಳಿತಾ ಇರುತ್ತೆ, ಯಾವುದೇ ಅಂತ. ಆಲ್ಮೋಸ್ಟು ಬಿಸಿಲುಗಾಲಕ್ಕೆ ತುಂಬಾ ಒಂದು ಹೆಲ್ಪ್ಫುಲ್ಲಾದ ಒಂದು ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು. ಯಾಕಂದರೆ ಆ ಸ್ಕಿನ್ನು ಚಳಿಗಾಲದಲ್ಲಿ ಮತ್ತು ಮಳೆಗಾಲದಲ್ಲಿ ತುಂಬಾ
ಬೇಸಿಗೆಗಾಲದಲ್ಲಿ ತುಂಬಾ ಟಯರ್ಡ್ ಆಗುತ್ತೆ. ಸ್ಕಿನ್ಗಳೆಲ್ಲ ಒಂಥರ ಮೊಬ್ಬು ಸುಟ್ಟದಂಗೆ ಆಗ್ತಾ ಇರುತ್ತೆ. ತುಂಬಾ ಒಂಥರ ರಿಂಕಲ್ಸ್ ಆಗಿರುತ್ತೆ. ಆಮೇಲೆ ಚಳಿಗಾಲಕ್ಕೆ ಮುಖ ತುಂಬ ಹೊಡ್ಕೋತದೆ. ಬೇಸಿಗೆಗಾಲದಲ್ಲೂ ಇದಕ್ಕೆಲ್ಲ ಗಾಳಿ ವೆದರ್ಗೆ ಸ್ಕಿನ್ನೆಲ್ಲ ಒಂಥರ ಹೊಡ್ಕೊಳ್ಳೋದು, ಬಿರುಕು ಬಿಡೋದು ಈ ಥರ ಎಲ್ಲ ಆಗ್ತಾಯಿರುತ್ತೆ. ಖಂಡಿತ ಇದನ್ನು ಯೂಸ್ ಮಾಡಿ, ಒಂದೊಳ್ಳೆ ರಿಸಲ್ಟ್ ಸಿಗುತ್ತೆ. ಇದು ಬೇಸಿಗೆಗಾಲದಲ್ಲೂ ಯೂಸ್ ಮಾಡ್ಬೋದು, ಚಳಿಗಾಲದಲ್ಲೂ ಯೂಸ್ ಮಾಡ್ಬೋದು. ಸ್ಕಿನ್ ತುಂಬಾ ಹೆಲ್ಪ್ಫುಲ್ ಆದಂಥ ಒಂದು ಸ್ಕಿನ್ ನಿಮಗಿರುತ್ತೆ. ಯಾವಾಗಲೂ ನೀವು ಗ್ಲೋ ಕೊಡುತ್ತೆ, ತುಂಬಾ ಗ್ಲೋ ಕೊಡುತ್ತೆ. ಆಮೇಲೆ ರಿಂಕಲ್ಸ್ ಎಲ್ಲ ಹೋಗುತ್ತೆ, ಬ್ಲ್ಯಾಕ್ ಸ್ಕಿನ್ ಎಲ್ಲವೆಲ್ಲ ಹೋಗುತ್ತೆ. ಯಾಕಂದರೆ ಜೇನುತುಪ್ಪದಲ್ಲಿ ಇರೆ ಮತ್ತು ಅರಿಶಿನದಿರೋ ಅಂಥ ಮದ್ದುಗಳು ತುಂಬಾ ಒಂದು ಹೆಲ್ಪ್ಫುಲ್ಲು. ನೋಡಿ, ನನಗೆ ಸ್ವಲ್ಪ ತುಂಬಾ ರಿಂಕಲ್ಸ್ ಇದೆ, ನಿಮಗೂ ಗೊತ್ತಿರೋ ವಿಷಯನೇ. ಹಾಗಾಗಿ ನಾನು ಇದನ್ನು ವೇರ್ ಮಾಡ್ತಾನೇ ಇದ್ದೀನಿ. ನಾನು ಇವತ್ತು ನಿಮಗೆ ತೋರಿಸ್ಬೇಕು ಅಂತ ತೋರಿಸ್ದೆ. ಸ್ಕಿನ್ಗೆ ಒಂದು, ಯಾಕಂದರೆ ಕಿತ್ತಳೆ ಹಣ್ಣು ಸಿಪ್ಪೆನ ವೇಸ್ಟ್ ಮಾಡಬೇಡಿ, ಅದನ್ನು ಒಂದು ಪೌಡ್ರ್ ಮಾಡಿ ಅದರಿಂದ ಒಂದು ಒಳ್ಳೆ ರೆಸಿಪಿನ ಸ್ಕಿನ್ಗೆ, ನಮ್ಮ ಸ್ಕಿನ್ನನ್ನು ನಾವೇ ಕಾಪಾಡ್ಕೋಬೇಕು. ಈ ಬ್ಯೂಟಿ ಪಾರ್ಲರ್ಗೆ ಹೋಗ್ಕೊಂಡು ಸ್ಕಿನ್ನೆಲ್ಲ ನಾವು ವೇಸ್ಟ್ ಮಾಡಿ, ಯಾಕಂದರೆ ಬ್ಯೂಟಿ ಪಾರ್ಲರ್ಗೆ ಒಂದ್ಸಲ ಹೋದ ತಕ್ಷಣ ಪದೇ ಹೋಗ್ತಾನೆ ಇರಬೇಕು ಅಂತ ಅನ್ನಿಸ್ತದೆ. ಯಾವ ಬ್ಯೂಟಿ ಪಾರ್ಲರ್ ಅವಶ್ಯಕತೆ ಇರಲ್ಲ. ನಮ್ಮ ಮನೇಲಿ ನಾವೇ ಹೋಮ್ ರೆಮಿಡಿ ಮಾಡಿಕೊಂಡ್ರೆ ತುಂಬಾ ಹೆಲ್ಪ್ಫುಲ್, ತುಂಬಾ ಚೆನ್ನಾಗಿರುತ್ತೆ. ನನ್ನ ಸ್ಕಿನ್ ಇನ್ನೊಂದು 15 ನಿಮಿಷ ಬಿಟ್ಟು ವಾಶ್ ಮಾಡ್ತೀನಿ. ಫ್ರೆಂಡ್ಸ್, ಸ್ಕಿನ್ದೆಲ್ಲ ಒಣಗಿದೆ, ನಾನೀಗ ವಾಶ್ ಮಾಡ್ಕೊಂಬಿಡ್ತೀನಿ. ಫ್ರೆಂಡ್ಸ್, ನಾನು ಹಾಗೆ ವಾಶ್ ಮಾಡ್ಕೊಬಂದು ಹೀಗೆ ಒದ್ದೆ ಬಟ್ಟಲ್ಲಿ ಒಂದು ಟವಲಲ್ಲಿ ಒರೆಸ್ಕೊತಾ ಇದ್ದೀನಿ. ನೋಡಿ, ಈ ಥರ ಎಲ್ಲ ಆದಮೇಲೆ ನಾನು ಒಂದು ಸ್ಟೋವಲ್ಲಿ ಇದು ಮಾಡ್ಕೊತೀನಿ. ಈ ಥರ ಒಂದು 2 ನಿಮಿಷ ಐಸಲ್ಲಿ ಈ ಥರ ಇದು ಮಾಡ್ಕೊಳ್ಳಿ. ಸ್ಕಿನ್ನು ಸುಕ್ಕು ಬರಲ್ಲ, ಸ್ಕಿನ್ನು ಯಾವಾಗಲೂ ಸ್ಕಿನ್ ಒಂಥರ ಚೆನ್ನಾಗಿರುತ್ತೆ. ಇನ್ನೊಂದು 2 ನಿಮಿಷ ಹಾಗೆ ಬಿಡೋಣ. ನಾನು ಹಾಗೆ ಸೋಪ್ ಏನು ಹಾಕಿಲ್ಲ, ಹಾಗೇ ವಾಶ್ ಮಾಡ್ಕೊಬಂದೆ. ಹಾಗೆ ಸ್ಟೋವಲ್ಲಿ ಚೆನ್ನಾಗಿ ಒಂದು ಮಸಾಜ್ ಕೊಟ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಸ್ಕಿನ್ ಮಾತ್ರ. ನೋಡಿರಿ, ಈ ಥರ ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ಈ ಥರ ಕೊಡಿ ಸ್ಕಿನ್ಗೆ. ಇಂಥ ಒಂದು ಗ್ಲೋ ಸ್ಕಿನ್ ಬರುತ್ತೆ ಅಂದರೆ ಸಖತ್ತಾಗಿರುತ್ತೆ ಸ್ಕಿನ್ನು. ನಾನು ನೋಡಿ ಏನಂದರೆ ಏನೂ ಹಾಕಿಲ್ಲ, ಸ್ಕಿನ್ಗೆ ಹಾಕಿದೆ ನೋಡಿ. ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಫ್ರೆಂಡ್ಸ್, ಆಲ್ ಫ್ರೆಂಡ್ಸ್, ಬಾಯ್. ತುಂಬ ಒಂದು ಹೆಲ್ತ್ ಟಿಪ್ಸ್ ಅಂತಂದರೆ ಹೇಳ್ಬೋದು. ತುಂಬ ನಮ್ಮ ಸ್ಕಿನ್ನು ನಾನು ತುಂಬ ಚೆನ್ನಾಗಿ ಕಾಪಾಡ್ಕೋಬೋದು. ಬಾಯ್ ಫ್ರೆಂಡ್ಸ್.